ನಮಸ್ತೆ ಗೆಳೆಯರೆ. ಇವತ್ತು ಸಿನಿ ಮ್ಯಾಜಿಕ್ನ ಮೊದಲನೇ ಸಂಚಿಕೆಯಲ್ಲಿ ನಾವು ಜಗದೀಶ್ ಅಲಿಯಾಸ್ ಜಗಮಮ್ಮಿ ಅಂತಲೇ ಖ್ಯಾತಿಯಾಗಿರ್ತಕ್ಕಂತಹ ಜಗದೀಶ್ ಅವ್ರ ಮನೆಗೆ ಬಂದಿದ್ದೀವಿ. ಇದೇ ಶೂಟಿಂಗ್ ಮಹದೇವಪುರ. ನೋಡಿ, ಇಲ್ಲಿ ಕಾಣ್ತಾ ಇರೋದೇ ಅವ್ರ ಮನೆ. ಬನ್ನಿ ಅವ್ರ ಮನೆಗೆ ಹೋಗೋಣ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಅವ್ರ ಬಗ್ಗೆ ಅವ್ರ ಜೀವನದ ಮತ್ತು ಅವ್ರ ಜೀವನದಲ್ಲಿ ಹೆಂಗೆ ನಡೆದು ಬಂದರು ಆ ಅನುಭವಗಳನ್ನ ಹಂಚ್ಕೊಂಡು ನಿಮಗೂ ಕೂಡ ಅದನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ ಹೋಗೋಣ. ಬನ್ನಿ, ಇದೇ ಅವ್ರ ಮನೆ. ಸರ್ ಈಗ ಬಂದ್ರ? ಜಗದೀಶ್ ಅವ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಬನ್ನಿ, ನಮ್ಮ ಮನೆಗೆ ಬಂದದಕ್ಕೆ ತುಂಬಾ ಖುಷಿ ಆಯ್ತು. ಬನ್ನಿ ಒಳಗಡೆ. ಬನ್ನಿ ಸ್ನೇಹಿತರೆ, ಇದೇ ನೋಡಿ ನಮ್ಮ ಜಗಣ್ಣವರ ಮನೆ. ಅವ್ರನ್ನೆಲ್ಲರೂ ಜಗಮಮ್ಮಿ ಅಂತಾನೆ ಕರೆಯೋದು. ಅದು ಯಾಕೆ ಏನು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಮನೆ ನೋಡೋಣ. ಓ ಜಗಣ್ಣವ್ರೆ, ಏನು ಬರ್ತಿದ್ದಂಗೆನೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇದ್ದಾರೆ, ಕೆಳಗಡೆ ದೇವ್ರು ಇದ್ದಾರೆ. ಏನು ನೀವು ಅವ್ರ ಅಭಿಮಾನಿ? ಯಾವ ಥರ ಅಭಿಮಾನಿ? ತುಂಬಾ ದೊಡ್ಡ ಅಭಿಮಾನಿ ಸರ್. ಹೌದಾ? ಅವ್ರು ನಮಗೆ ಒಂದು ಸ್ಫೂರ್ತಿ. ಯಾಕೆಂದ್ರೆ ಹೇಗ್ ಬದುಕಬೇಕು, ಹೇಗಿರ್ಬೇಕು, ಆ ಒಂದು ಸ್ಫೂರ್ತಿ ಮೇಲೆ ನೀವು ಪೂರ್ತಿ ಜೀವನ ಕಂಡ್ಕೋಬೇಕು ಅಂತ ಇದೀನಿ ನೋಡೋದ. ನೋಡಿ, ತುಂಬ ಖುಷಿ ಆಯಿತು. ನೋಡಿ, ಇವರು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳು. ಇಲ್ಲೇ ಇದೆ ದೇವ್ರ ಸ್ಥಾನದಲ್ಲಿ, ದೇವ್ರನ್ನೇ ಕೆಳಗಡೆ ಇಟ್ಕೊಬಿಟ್ಟವ್ರೆ, ಮೇಲೆ ನಮ್ಮ ದೇವ್ರಂಥ ಮನುಷ್ಯನ ಮೇಲ್ಗಡೆ ಇಟ್ಕೊಂಡವ್ರೆ. ಅಂದರೆ ಅವ್ರ ಮನಸ್ಸಲ್ಲಿ ಪೂಜೆನೇ ಮಾಡ್ತಾವ್ರೆ ಅಂತ ಅರ್ಥ. ಬನ್ನಿ ಮನೆ ನೋಡೋಣ. ಓ, ಏನೆಲ್ಲ ಇವಾಗ ರೆಡಿ ಮಾಡಿರೋದ? ಹೆಂಗೆ ಇದು ಮನೆ? ಮನೆ ತುಂಬಾ ಚೆನ್ನಾಗಿದೆ. ತುಂಬಾ ದಿನ ಆಯ್ತು ಸರ್, ಆಲ್ಟ್ರೇಷನ್ ಮಾಡಿಸಿ ಒಂದು 4-5 ವರ್ಷ ಆಯ್ತು. ಮೊದಲೆಲ್ಲ ಮಳೆ ಬಂದ್ರೆ ಸೋರ್ತಿತ್ತು, ಈಗ ಪರವಾಗಿಲ್ಲ, ಎಲ್ಲ ಆಲ್ಟ್ರೇಷನ್ ಮಾಡ್ಸ್ಕೊಂಡು ಇಷ್ಟು ಮಟ್ಟಿಗಿದೆ. ಸೀಟ್ ಮನೆ ಮಾತ್ರ. ಈ ಸೀಟ್ ಮನೆ ಬೇಗ RCC ಮನೆ ಆಗ್ಲಿ. ಖಂಡಿತ, ಎಲ್ಲ ನಿಮ್ಮ ಆಶೀರ್ವಾದ. ಅದ ಈ ಮನೆ ಹಿಂಗೆ ಇರ್ಲಿ ಅಂತ ಏನಾದ್ರು ಆಸೆ ಇದೆಯಾ ನಿಮ್ಗೆ? ಇಲ್ಲ, ಇದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೇಕು ಸರ್. ಸ್ವಲ್ಪ ಮೇಲೆಲ್ಲ ಗಲೀಜಿದೆಯಲ್ಲ, ಆಲ್ಟ್ರೇಷನ್ ಮಾಡದ. ಇವೆಲ್ಲ ಬಂದು ನೀವು ಸಿನಿಮಾಗೆ ಬಂದ್ಮೇಲೆ ಕಲ್ತಿರ್ತಕ್ಕಂಥ ಕಲೆನಾ ಅಥವಾ? ಇಲ್ಲ, ಮೊದ್ಲೇ ಇದೆಲ್ಲ. ನಾನು ಮೈಸೂರಿಗೆ ಮನೆ ಕೆಲಸಗಳಿಗೆ ಹೋಯ್ತಿದ್ನಲ್ಲ, ನೋಡಿ ಆ ಕಲೆ ಇದು. ಹಂಗಾಗಿ ನಾನು ಅಂದ್ರೆ ನಾವು ಒಬ್ರು ದೊಡ್ಡ ಮನೆ ಕೆಲ್ಸಕ್ಕೆ ಹೋಗ್ತೀನಿ, ನಮ್ದು ಚಿಕ್ಕ ಮನೆ ಆದ್ರೂ ಸ್ವಲ್ಪ ನೀಟಾಗಿ ಅಷ್ಟೇ ಇಟ್ಕೊಂಡಿರೋದು. ಇಲ್ಲ, ತುಂಬಾ ಚೆನ್ನಾಗಿದೆ. ಆ ಒಳಗಡೆ ಬರೋವರ್ಗುನು ಬೇರೆ ತರ ಫೀಲ್ ಇದ್ರು ಒಳಗಡೆ ನೋಡಿ ತುಂಬಾ ಚೆನ್ನಾಗಿ ಮನೆ ಇದೆ. ಓ, ದೇವ್ರ ಮನೆ. ದೇವ್ರ ಮನೆನೂ ತುಂಬಾ. ನಿಮ್ಮ ಮನೆ ದೇವ್ರು? ನಮ್ಮ ಮನೆ ದೇವ್ರು ಸ್ವಲ್ಪ ಕಾವೇರಿ ಬೋರೆ ದೇವ್ರು ಅಂತ. ಕಾವೇರಿ ಬೋರೆ ದೇವರು ಇಲ್ಲೇ ಇರೋದು. ಮಾದೇವಪುರದಿಂದ 1-2 ಕಿಲೋಮೀಟರ್ ಇಲ್ಲಿಂದ ಇಲ್ಲೇ ಇರೋದು. ಹಂಗಾಗಿ ಇವತ್ತು ಭೀಮನ ಅಮಾವಾಸ್ಯೆ ಆಯ್ತಲ್ವಾ, ಹಂಗಾಗಿ ಇವತ್ತೆಲ್ಲ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮಾಡಿದೀರಾ? ಕಾವೇರಿ ನದಿ ಕೂಡ ಇಲ್ಲೇ ಪಕ್ಕದಲ್ಲೇ? ಕಾವೇರಿ ನದಿ ಇಲ್ಲೇ ಇರೋದು, ಅದ್ರ ಪಕ್ಕದಲ್ಲೇ ಕಾವೇರಿ ಬೋರೆ ದೇವ್ರು ಇರೋದು. ಅಲ್ಲಿ ನದಿ ಪಕ್ಕದಲ್ಲಿ ಇರೋದ್ರಿಂದ ಕಾವೇರಿ ಬೋರೆ ದೇವ್ರು ಅಂತ ಹೆಸರು. ನಮಸ್ತೆ ಸ್ನೇಹಿತರೆ, ಈ ಸಿನಿ ಮ್ಯಾಜಿಕ್ ಕನ್ನಡ ಚಾನಲ್ಗೆ ದಯಮಾಡಿ ನಿಮ್ಮ ಸಹಕಾರ ತುಂಬ ಬೇಕಾಗಿದೆ. ಅದರಿಂದ ನೀವು ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಈ ಶೇರ್ ಮಾಡೋದ್ರಿಂದ ನಿಮ್ಮ ಸಹಕಾರ ನಮ್ಮೊಂದಿಗಿದೆ ಅಂತ ನಾನು ಯಾವಾಗಲೂ ತಿಳ್ಕೊತೀನಿ. ನಿಮ್ಮ ಸಹಕಾರ ಕೂಡ ನನಗೆ ಬೇಕಾಗಿದೆ. ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿನಿ ಮ್ಯಾಜಿಕ್ ಕನ್ನಡದ ಮೊದಲನೇ ಸಂಚಿಕೆಗೆ ವಿಶೇಷ ಅತಿಥಿಯಾಗಿ ಬಂದಿರತಕ್ಕಂಥವ್ರು ಯಾರು ಅಂತ ಅಂದರೆ, ಲವ್ ಮಾಕ್ಟೈಲ್ ಖ್ಯಾತಿಯ ಜಗಮಮ್ಮಿಯವರು. ಅವರ ನಿಜವಾದ ಹೆಸರು ಏನು ಅಂತ ನಾವು ಅವ್ರನ್ನೇ ತಿಳ್ಕೊಳ್ಳೋಣ. ಜಗಮಮ್ಮಿಯವರೇ, ನಮ್ಮ ಚಾನಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತಗಳು. ನಿಮಗೂ ಸ್ವಾಗತಗಳು ಸರ್. ಮತ್ತು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನಿದು ಜಗಮಮ್ಮಿ ಅಂದರೆ ಏನು? ಆ್ಯಕ್ಚುಲಿ ನನ್ನ ಹೆಸರು ಜಗದೀಶ MB. ಓಕೆ. ಈ ಲವ್ ಮಾಕ್ಟೈಲ್ ಸಿನಿಮಾಗೆ ಹೋದ್ಮೇಲೆ ಅದು ಜಗಮಮ್ಮಿ ಆಗಿದೆ ಅಷ್ಟೇ. ಆ ಜಗಮಮ್ಮಿಯಿಂದನೇ ನೀವೀಗ ಕರ್ನಾಟಕದಲ್ಲಿ ಫೇಮಸ್ ಆಗಿರೋದು. ಈ ಚಿತ್ರರಂಗ ನಿಮಗೆ ಯಾವ ರೀತಿ ಒಡನಾಟ? ಹೆಂಗೆ ಬಂದ್ರಿ ನೀವು ಚಿತ್ರರಂಗಕ್ಕೆ? ಅಥವಾ ಬಾಲ್ಯದಿಂದ ಶುರು ಮಾಡೋಣ ಅಂತ ಅಂದರೆ ಜಗದೀಶ್ ಅವ್ರು ಏನು ಹೇಳ್ಬೋದು? ಬಾಲ್ಯದಿಂದ ಅಂದರೆ ಸರ್, ನಾನು ಇಲ್ಲೇ ಓದ್ತಾ ಇದ್ದೆ ಊರಲ್ಲೇ. ಚಿಕ್ಕದ್ರಿಂದ ಮಾಮೂಲಿ ಅಂಗನವಾಡಿ ಸ್ಕೂಲ್, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೆ. ಒಂದು 8ನೇ ಕ್ಲಾಸ್ ಗಂಟ ಓದಿದೆ. ಆಮೇಲೆ ಮುಂದಕ್ಕೆ ಓದೋಕ್ಕಾಗಲಿಲ್ಲ, ಮನೇಲಿ ಕಷ್ಟ ಮತ್ತು ಬಡಸ್ತಾನ, ಹಳ್ಳೀಲಿ ಗೊತ್ತಲ್ಲ ನಿಮಗೇನೆ. ಹಾಗಾಗಿ ಓದಲಿಲ್ಲ, ಕೆಲಸ ಸ್ಟಾರ್ಟ್ ಮಾಡಿದೆ. ಫಸ್ಟೆಲ್ಲ ಊರಲ್ಲೇ ಕೆಲಸ ಮಾಡ್ತಾಯಿದ್ದೆ. ಆಮೇಲೆಲ್ಲ ಗಾರೆ ಕೆಲಸ, ಸಣ್ಣ ಪುಟ್ಟ ಕೆಲಸಗಳು, ಗಾರೆ ಕೆಲಸ, ಕಲ್ಲು ಕೆಚ್ಚ ಕೆಲಸ, ಅದೆಲ್ಲ ಸ್ವಲ್ಪ ದಿನ ಮಾಡಿದ್ದೀನಿ. ತಾತ್ಕಾಲಿಕವಾಗಿ ಮಾಡಿದ್ದೀನಿ, ಅಂದರೆ ಲೇಬರ್ ಕೆಲಸ. ಹಾಗಾಗಿ ತಾತ್ಕಾಲಿಕ ಅದೆಲ್ಲ ಮಾಡಿದ್ದೀನಿ. ಅದಾದಮೇಲೆ ಒಂದು ಹೋಟ್ಲಿಗೆ ಸೇರ್ಕೊಂಡೆ ಮೈಸೂರಿಗೆ. ಅಲ್ಲೊಂದು 3 months 4 months ಅಲ್ಲಿ ಮಾಡಿದೆ. ಆಮೇಲೆ ಡೈರಿಗೆ ಹೋದೆ, ಮೈಸೂರು ಡೈರಿಲಿ ಒಂದು 10 ವರ್ಷ ಕೆಲಸ ಮಾಡಿದೆ. ಕೆಲಸ ಮುಗಿಸ್ಕೊಂಡು ಪಾರ್ಟ್ ಟೈಮ್ ಮನೆ ಕೆಲಸಕ್ಕೆ ಹೋಗ್ತಿದ್ದೆ. ಈ ಕಾಸ ಗುಡಿಸೋದು, ಪಾತ್ರೆ ತೊಳೆಯೋದು. ಯಾಕೆಂದ್ರೆ ಪಾರ್ಟ್ ಟೈಮ್ ಏನು ಪೆಟ್ರೋಲ್ಗೆ ಆಯ್ತದೆ, ಏನೋ ಒಂದು 3-4 ಸಾವಿರ ಬಂದರೆ, ಬೇಗ ಬಂದರೆ ಮನೆಗೆ ಸುಮ್ಮನೆ ವೇಸ್ಟ್ ಅಲ್ವಾ. ಅಂದರೆ
ನಿಮ್ಮ ಬಾಲ್ಯದಿಂದನ ಬಡತನನ ನೀವು ಹೆಗ್ಲ ಮೇಲೆ ಹಾಕೊಂಡು ಹಂಗಾಗಿ ಯಾಕೆಂದ್ರೆ ಎಲ್ಲರೂ ಅಕ್ಕ 4 ಜನ, ಅಣ್ಣ ಒಬ್ಬ, ಎಲ್ಲ ಮದುವೆ ಆಗಿ ಅವ್ರವ್ರ ಜವಾಬ್ದಾರಿ ಅವ್ರು ಹೊರಟೋದ್ರು. ಈಗ ಅಪ್ಪ ಅಮ್ಮ ಇಬ್ಬರಿದ್ರು ಸದ್ಯಕ್ಕೆ, ಅವ್ರನ್ನ ನಾನೇ ನೋಡ್ಕೋಬೇಕಾಗಿತ್ತಲ್ಲ ಆಗ. ಓಕೆ. ಹಂಗಾಗಿ ಕೆಲ್ಸಕ್ಕೆ ಸೇರ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ನೀವು ವಿದ್ಯಾಭ್ಯಾಸ ಎಲ್ಲಿವರೆಗೂ ಮಾಡಿದ್ರಿ? ಒಂದು 8ನೇ ಕ್ಲಾಸ್ ಅಷ್ಟೇ ಸರ್, ಮುಂದಕ್ಕೆ ಓದಕ್ ಆಗ್ಲಿಲ್ಲ. ಓದ್ಬೋದಿತ್ತು, ಆದ್ರೆ ಓದ್ಬೇಕಂದ್ರೆ ದುಡ್ಡು ಬೇಕು ಓಕೆ. ಆಯ್ತಾ. ಆಮೇಲೆ ಮನೇಲಿ ಜವಾಬ್ದಾರಿಗಳು ಜಾಸ್ತಿ, ಹಂಗಾಗಿ ಓದೋದು ನಾನೇ ಬೇಡ ಕೆಲಸಕ್ಕೆ ಹೋಗೋದು ಅಂದ್ಬಿಟ್ಟು ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು 8ನೇ ಕ್ಲಾಸ್ಗೆ ತರಗತಿನ ಬಿಟ್ಟು ಬಿಟ್ಟೆ ಕೆಲ್ಸಕ್ಕೆ ಹೊರಟ್ಬಿಟ್ರಿ. 8ನೇ ಕ್ಲಾಸ್ ಸ್ಟಾಪ್ ಅಂದ್ರೆ ಮಾಡಿ ನಿಮ್ಗೆ ಮೈಸೂರು ಡೈರಿಗೂ ನಿಮ್ಗೂ ಒಂದು ಸಂಬಂಧ ಇದೆ. ಸಂಬಂಧ ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ. ಅಲ್ಲಿ ಇವಾಗ ಯಾರಾದ್ರೂ ಸಿಗ್ತಾರಾ? ಏನ್ ಜಗಮಮ್ಮಿ ಅವ್ರ ಆದ್ಮೇಲೆ, ಈಗ ಫೇಮಸ್ ಆದ್ಮೇಲೆ? ಅಂದ್ರೆ ಕೆಲವರೆಲ್ಲ ಫೋನ್ ಫಿಲಮ್ ರಿಲೀಸ್ ಆದ್ಮೇಲೆ ಎಲ್ಲ ಫೋನ್ ಮಾಡಿ ತುಂಬಾ ಖುಷಿ ಪಟ್ರು. ಪರವಾಗಿಲ್ಲ, ನೀನು ಡೈರಿಯಲ್ಲಿ ಕೆಲಸ ಮಾಡಿ ಬಿಟ್ಬಿಟ್ಟು ಹೋದಕ್ಕೆ ಏನೋ ಒಂದು ಇದಾಯ್ತು ಅಂತ. ಅಂದ್ರೆ ನಾನು ಡೈರಿಗೆ ಹೋಗಿಲ್ಲ ಅಷ್ಟೇ, ಹೋಗ್ಬೇಕು ಹೋಗೋದ ಟೈಮ್ ಬಂದಾಗ. ನೀವು ನಿಮ್ಮ ತಂದೆ ನಿಮ್ಮ ತಾಯಿ ಏನ್ ಮಾಡ್ತಾ ಇದ್ರು? ಅವರೆಲ್ಲ ವ್ಯವಸಾಯ ಸರ್. ಅಮ್ಮ ಮಾಮೂಲಿ ನಾಟಿ ಕಳೆಗೆ ಹೋಗೋರು, ಓಕೆ. ಅಪ್ಪ ಮಾಮೂಲಿ ಗದ್ದೆ ಕೆಲಸ. ನೀವು ಓವರಾಲ್ ಎಷ್ಟು ಜನ ಮಕ್ಕಳು? ನಮ್ಮ ಅಣ್ಣ, ನಾನು, 2 ಗಂಡು ಮಕ್ಕಳು, 4 ಜನ ಅಕ್ಕಂದಿರು. ಓಕೆ. ಎಲ್ಲ ಜವಾಬ್ದಾರಿನ ನೀವು ನಿಮ್ಮ ಅಣ್ಣ ನಿಭಾಯಿಸ್ತಾ ಇದ್ರ ಅಥವಾ ನೀವೇ ನಿಭಾಯಿಸ್ತಾ ಇದ್ರ? ಅಂದ್ರೆ ಅಣ್ಣ ನಾನ್ ಚಿಕ್ಕವನಾಗಿದ್ದಾಗ ಅವರೆಲ್ಲ ನಿಭಾಯಿಸ್ತಿದ್ರು. ಅಪ್ಪ ಅಮ್ಮನ ನೋಡ್ಕೋಬೇಕಲ್ವ, ಅವರೇ ನೋಡ್ಕೋಬೇಕು. ನಾನು ತುಂಬಾ ಚಿಕ್ಕವನು. ಈ ನನಗೊಂದು ಸ್ವಲ್ಪ ಬುದ್ಧಿ ಬಂದ್ಮೇಲೆ ಅವರೆಲ್ಲ ಮದ್ವೆ ಆದ್ರಲ್ಲ, ಅವ್ರವ್ರ ಜವಾಬ್ದಾರಿ ತಕ್ಕ ಅವ್ರು ಹೊರಟೋದ್ರು. ಆಮೇಲೆ ನಾನೇ ಅಪ್ಪ ಅಮ್ಮನ ನೋಡ್ಕೊತಾ ಇದ್ದೆ. ಇದೇ ಮನೆ ಅಂದ್ರೆ ಮೊದಲೆಲ್ಲ ಗುಡಿಸ್ಲಿತ್ತು ಪಕ್ಕದಲ್ಲಿ. ಈಗ ಅಣ್ಣವ್ರಲ್ಲಿ ಹೊಡೆದಾಕ್ಬಿಟ್ಟು ಮನೆ ಕಟ್ಕೊಂಡವ್ರೆ. ಈ ಮನೆ ಸ್ವಲ್ಪ ಚಿಕ್ಕದಾಗಿತ್ತು. ನಾನು ಸ್ವಲ್ಪ ಹಿಂಗೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೈಸೂರಿಗೆ ಹೋಗಿ ಚಿಕ್ಕದಾಗಿ ಆಲ್ಟ್ರೇಷನ್ ಮಾಡ್ಕೊಂಡು ಇಷ್ಟ ಆಗಿದೆ. ಇಷ್ಟೆಲ್ಲ ಆಗಿ ಆರ್ಥಿಕ ಪರಿಸ್ಥಿತಿ ಒಂದ್ ಸ್ವಲ್ಪ ಪರವಾಗಿಲ್ಲ, ತಕ್ಕ ಮಟ್ಟಕ್ಕೆ ಪರವಾಗಿಲ್ಲ ಅಷ್ಟೇ. ಜಗವರ, ನೀವು ಹೆಂಗ್ ಬಂದ್ರಿ ಸಿನಿಮಾ ಇಂಡಸ್ಟ್ರಿಗೆ? ಸರ್ ಅದಂದ್ರೆ ನಾನು ಅಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ತಂದೆ ಮನೇಲಿ ಕೆಲ್ಸಕ್ಕೆ ಹೋಯ್ತಿದ್ದೆ. ಅದು ಹೇಳಿದ್ನಲ್ಲ, ಡೈರಿ ಕೆಲಸ ಮುಗಿಸ್ಕೊಂಡೋಗಿ ಮಧ್ಯಾಹ್ನ ಹೋಗಿ ಕೆಲ್ಸಕ್ಕೆ ಹೋಯ್ತಿದ್ದೆ ಅವ್ರ ಮನೆಗೆ. ಮನೆ ಕೆಲ್ಸಕ್ಕೆ ಹೋಯ್ತಿದ್ದೆ. ಈ ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನನಗೇನು ಕೆಲಸ ಬೇಕಷ್ಟೇ. ಈ ಅಡಿಗೆ ಮಾಡೋದು, ಪಾತ್ರೆ ತೊಳೆಯೋದು ಎಲ್ಲ ನಿಮ್ಗೆ ಮನೆಯಿಂದನೇ ಅಮ್ಮ ಮನೆಯಿಂದನೇ ಕಲ್ತ್ಕೊಂಡಿದ್ದು. ಅಮ್ಮ ಇದ್ರು, ಈಗ ಅಮ್ಮನ್ಗೆ ಅಡಿಗೆ ಮಾಡ್ಬೇಕು, ಅಮ್ಮನ ಬಟ್ಟೆ ಒಗಿಬೇಕು. ಅದು ಹೇಳಿದ್ನಲ್ಲ, ಯಾರು ಇಲ್ಲ ಮನೇಲಿ, ಅವ್ರ ಜವಾಬ್ದಾರಿ ತಕ್ಕ ಹೊರಟೋದ್ರು ಆಗ್ತಿರು ಅಣ್ಣ ಎಲ್ಲ. ಹಂಗಾಗಿ ಅಮ್ಮನ ಬಟ್ಟೆ ಒಗಿಬೇಕು, ಅಪ್ಪನ ಬಟ್ಟೆ ಒಗಿಬೇಕು, ನನ್ನ ಒಗಿಬೇಕು. ಹಂಗಾಗಿ ನನ್ನ ಕೆಲಸ ಐತ್ನ ಇದೇ ರೂಢಿ ಆಗೋಯ್ತು. ಈಗ ಇವ್ರನ್ನೆಲ್ಲ ಬಿಟ್ಬಿಟ್ಟು ಹೋಗಿದ್ರೆ ಇವ್ರು ನೋಡ್ಕೊಳ್ಳೋರಿಲ್ಲ. ಹಂಗಾಗಿ ಈಗ ತಂದೆ ತಾಯಿ ಇಂಪಾರ್ಟೆಂಟ್ ಅಲ್ವಾ ಮಕ್ಳಿಗೆ. ಹಂಗಾಗಿ ಅದಲ್ಲದೆ ನಾನು ಕೊನೆ ಮಗ, ನಮ್ಮ ತಂದೆ ತಾಯಿ ಅಂದ್ರೆ ಇಷ್ಟ. ಹಂಗಾಗಿ ನಾನು ಅದೆಲ್ಲ ಕಲ್ತ್ಕೊಂಡೆ. ಅವರು ನಿಮ್ಮನ್ನ ಮುದ್ದಾಗಿ ನಾನು ಅವ್ರನ್ನ ನೋಡ್ಕೊಳ್ಳೇಬೇಕು, ಅದು ನಿಮ್ಮ ಮೈಂಡ್ ಅಲ್ಲಿ ಇತ್ತು. ಹಂಗಾಗಿ ಕೆಲಸ ಇದನ್ನೇ ಕಲ್ತ್ಕೊಂಡೆ. ಇಲ್ಲ ಬೆಂಗಳೂರಿಗೆಲ್ಲ ಹೋಗಿದ್ರೆ ಏನೇನಾದ್ರೂ ಕೆಲಸ ಕಲಿಬೋದಿತ್ತು, ಇಲ್ಲೇ ಇದ್ದು ಇದನ್ನೇ ಕಲ್ತ್ಕೊಂಡೆ. ಹಂಗಾಗಿ ಕೃಷ್ಣ ಸರ್ ಅಕ್ಕನ ಮನೆ, ಅವ್ರ ತಾಯಿ ಮನೇಲಿ ಒಂದು 5 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಈ ಮತ್ತೆ ಮಿಲನ ಮ್ಯಾಮ್ ಕೃಷ್ಣ ಸರ್ ಬಂದು ಹೋಯ್ತಿದ್ರಲ್ಲ, ಮಾಮೂಲಿ ಮಾತಾಡೋರು. 5 ವರ್ಷದಿಂದ ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ನೋಡಿದ್ರು, ಮಾತಾಡೋರು. ಹಂಗಾಗಿ ಒಂದಿನ ಕೇಳಿದ್ರು, ಒಂದು ಫಿಲಮಲ್ಲಿ ಆಕ್ಟಿಂಗ್ ಇದೆ, ಮಾಡ್ತೀವಿ ಜಗ ಅಂತ. ಅಯ್ಯೋ ನಮಗದು, ನಾವು ಶೂಟಿಂಗ್ ಮಹದೇವಪುರದಲ್ಲಿ ಹುಟ್ಟಿ ಶೂಟಿಂಗ್ ಎಲ್ಲ ನೋಡಿ ಚಿಕ್ಕದ್ರಿಂದ ನಮಗೂ ಆಸೆ. ನಿಮ್ಗೆ ಶೂಟಿಂಗ್ ಮಹದೇವಪುರ ಹೆಂಗಿದೆ ಅಂತಂದ್ರೆ, ಮಹದೇವಪುರಕ್ಕೆ ಶೂಟಿಂಗ್ಗೆ ಅಂದ್ರೆ ತುಂಬಾ ಚಿಕ್ಕದ್ರಿಂದ ನೋಡಿ ಶೂಟಿಂಗ್ ಮಹದೇವಪುರ ತುಂಬಾ ಶೂಟಿಂಗು. ಈಗ ಸ್ವಲ್ಪ ಪರವಾಗಿಲ್ಲ, ಒಂದು 10-15 ವರ್ಷದಿಂದ ದಿನ ಶೂಟಿಂಗ್ ಇದ್ದಿರೋ ದಿನನೇ ಇಲ್ಲ ಇಲ್ಲಿ ಈ ಮಹದೇವಪುರದಲ್ಲಿ. ಅಂದ್ರೆ ನೀವು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅಯ್ಯೋ ದಿನ ಕ್ಯಾಮ್ರಾ ಆಗಿರ್ಬೋದು, ಡೈರೆಕ್ಟ್ ಎಲ್ಲ ಅಂತೆ ಶೂಟಿಂಗ್ ಅಂತ, ಅದೇನು ಎಕ್ಸೈಟ್ಮೆಂಟ್ ಅದಿಲ್ಲ. ಒಟ್ಟು ಶೂಟಿಂಗ್ ನಡೀತೈತೆ, ಅದೊಂದಿತ್ತು. ಅದರಿಂದ ನೀವು ಕೇಳ್ತಿದ್ದಂಗೆ ಅದೊಂದು ಅವಕಾಶ ಅವ್ರು ಕೇಳಿದಾಗ ನನಗೂ ಖುಷಿ ಆಯ್ತು. ಸರಿ ನೋಡೋದ, ಪ್ರಯತ್ನ ಮಾಡೋದ ಅಂತ ಅಂದ್ಬಿಟ್ಟು ಓಕೆ ಅಂತಂದ್ರೆ. ನೀವು ಭಯ ಆಗ್ಲಿಲ್ವಾ? ಭಯ ಆಯ್ತು, ಹಿಂಗ್ ಕೇಳ್ಬಿಟ್ರಲ್ಲ ನಾನು. ನನಗೆ ಫಸ್ಟ್ ಖುಷಿ ಆಯ್ತು, ಆಮೇಲೆ ಭಯ ಆಯ್ತು ಹೋದ್ಮೇಲೆ. ಯಾಕೆಂದ್ರೆ ನಾನು ಊರ್ ಬಿಟ್ಟು ಯಾವಾಗ್ಲೂ ಓದೋನಲ್ಲ. ಊರಲ್ಲೇ ಕೆಲಸ, ಮೈಸೂರು ಬಿಟ್ರೆ ಕೆಲಸ. ಈ ಬೆಂಗ್ಳೂರ್ಗೆ ಹೋಗಿ ಆಲ್ಟ್ ಆಗಿರೋದು ಇಲ್ಲ ನನ್ನ ಜೀವನದಲ್ಲೇ ಇಲ್ಲ. ಬೆಂಗ್ಳೂರ್ಗೆ ಹೋಗಿ ಆಲ್ಟ್ ಆಗಿರೋದು. ಮತ್ತೆ ಸರಿ ಆಯಿತು, ಆ್ಯಕ್ಟಿಂಗ್ ಮಾಡವೆ ಅಂದ್ಬಿಟ್ಟು ಮಿಲನ ಮ್ಯಾಮು ಒಂದು ಸಣ್ಣ ಪುಟ್ಟ ಡೈಲಾಗ್ ಹೇಳಿ ಮನೇಲಿ, ಮೈಸೂರು ಮನೇಲೆ ಕೇಳಿದ್ರು. ಸರಿ ಓಕೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಬೆಂಗಳೂರು ಹೋದ್ರು. ನಾನು ಹೋದೆ. ಮನೆಯಲ್ಲ ಅಪ್ಪ ಇರಲಿಲ್ಲ, ಅಲ್ಲಿ ಒಂದು 3 ವರ್ಷ ಆಗೋಯ್ತು ಅವ್ರು ತೀರೋಗಿ. ಅಮ್ಮ ಇದ್ರು, ಹೆಂಡತಿ ಮಗಳೆಲ್ಲ ಇಲ್ಲೇ ಇದ್ರು. ಹಂಗಾಗಿ ಅವ್ರಿಗೆಲ್ಲ ಹೇಳಿ ನಾನು ಬೆಂಗಳೂರಿಗೆ ಹೊರಟೆ. ಜಗಮಮ್ಮಿ ಅವ್ರಿಗೆ ಮದುವೆನೂ ಕೂಡ ಆಗಿದೆ. ಮದುವೆ ಆಗಿದೆ, ಒಬ್ಳು ಮಗಳು ಇದ್ದಾಳೆ. ಆ ಅಕ್ಕನ ಮಗಳೇ, 3ನೇ ಅಕ್ಕನ ಮಗಳವಳು. 3ನೇ ಅಕ್ಕನ ಮಗಳೇ ಮದುವೆ ಆಗಿದೆ. ಅವ್ರ ಹೆಸರು ವೀಣಾ ಅಂತ. ನನ್ನ ಮಗಳ ಹೆಸರು ತನ್ವಿ ಜೆ ಗೌಡ. ತನ್ವಿ ಜಗದೀಶ್ ಗೌಡ ಅದನ್ನ ಜೆ ಗೌಡ ಅಂತ ನೀವು ಚಿಕ್ಕದಾಗಿ ಮಾಡ್ಕೊಂಡಿದ್ದೀರಾ. ಅವ್ರೇನ್ ಓದ್ತಾ ಇದ್ದಾರೆ? ಇಲ್ಲ ಸರ್, ಈಗ ಇನ್ನೂ ಅಂಗನವಾಡಿಗೆ ಹೋಗಿ 3.5 ವರ್ಷ. ನೆಕ್ಸ್ಟ್ ಇಂದ ಸ್ಕೂಲ್ಗೆ ಹಾಕೋದ. ಹೇಳಿದ್ನಲ್ಲ, ಜೀವನ ಹೇಗೆ ನಡೀತಿದೆ ಅಂತ ತುಂಬಾ ಕಷ್ಟ ಆಗಿದೆ ಸ್ವಲ್ಪ. ಹಂಗಾಗಿ ಬರೋ ವರ್ಷದಿಂದ ಹಾಕದ ಅಂದ್ಬಿಟ್ಟು ಅಂಗನವಾಡಿಗೆ ಹೋಯ್ತಿದ್ದಾಳೆ. ಜಗದೀಶ್ ಅವರೇ, ನೀವು 8ನೇ ಕ್ಲಾಸ್ವರೆಗೂ ಇದೇ ಓದಿದ್ರಿ ಅಂತ ಹೇಳಿದ್ರಿ. ಆ ಶಾಲೆಯಲ್ಲಿ ನೀವು ಏನೇನು ಕಲ್ತ್ರಿ, ಅಥವಾ ಮುಂದೆ ಜೀವನಕ್ಕೆ ಏನಾದರೂ ಆ ಶಾಲೆ ಏನು ನಿಮಗೆ ಸಹಾಯ ಮಾಡ್ತು? ಅಂದರೆ ಸರ್, ನಾನು 8ನೇ ಕ್ಲಾಸ್ ಓದಿದ್ದೀನಿ. ನಾವು ಓದಬೇಕಾದ್ರೆ ಎಲ್ಲರದು ಮನೆ ಥರನೇ, ಸ್ಕೂಲ್ ಅನ್ನಿಸ್ತಾರಲ್ಲ. ಯಾಕೆ ಅವ್ರು ನಮಗಿದ್ದ ಟೀಚರು ಮಾಸ್ಟ್ರೆಲ್ಲ ತಂದೆ ತಾಯಿ ಥರನೇ.
ಒಂದು ಪ್ರೀತಿ ವಿಶ್ವಾಸ ಬಾಂಧವ್ಯ ಅಂದ್ರೆ ನಾವು ಅದೇ ಥರ ಇದ್ವಿ. ಈಗಿನ ಮಕ್ಕಳು ಟೀಚರ್ಗೆ ಹೊಡಿಕೋಯ್ತಾರೆ, ನೋಡಿದ್ರಲ್ಲ ಈಗ ನೀವು ಅಲ್ವಾ. ಹಂಗಾಗಿ ನಾವೆಲ್ಲ ಒಂಥರ ಫ್ಯಾಮಿಲಿ ಥರನೇ. ಹಾಂ ನಮ್ಮ ಮನೆಗೆಲ್ಲ ಬರೋದು, ಮಾಸ್ಟ್ರು ಮಿಸ್ಗಳು ಕೂತ್ಕೊಳ್ಳೋದು, ನಮ್ಮ ತಾಯಿ ಜೊತೆ ಮಾತಾಡೋದು, ಮಧ್ಯಾಹ್ನ ಟೈಮು ಊಟ ಟೈಮಲ್ಲಿ. ಹಂಗಾಗಿ ತುಂಬ ಚೆನ್ನಾಗಿತ್ತು ಸ್ಕೂಲ್ ಲೈಫ್ ಅಂತೂ. ಈ ಸ್ಕೂಲ್ಗೆ ಹೋಗಿದ್ದು ಏನಂದರೆ ನಾನೊಂದು ಒಳ್ಳೆ ಬುದ್ಧಿ ಕಲ್ತಿದ್ದೀನಿ ಸ್ಕೂಲ್ಗೆ ಹೋಗಿ. ನಾನು ಒಳ್ಳೆ ಬುದ್ಧಿ ಕಲ್ತಿದ್ದೀನಿ. ಅದು ಕಲಿಯೋದು, ನಾವು ಸ್ಕೂಲ್ಗೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಸ್ಕೂಲ್ಗೆ ಹೋಗಿ ಏನು ಕಲ್ತೀವಿ ಅನ್ನೋದು ಇಂಪಾರ್ಟೆಂಟು. ಹಂಗಾಗಿ ನಾನೊಂದು ಒಳ್ಳೆ ಬುದ್ಧಿ ಏನಂದರೆ, ಒಂದು ಕೆಲಸಕ್ಕೆ ಹೋಗಬೇಕು, ಮನೆಗೆ ಬರಬೇಕು, ಜವಾಬ್ದಾರಿ. ಅದು ನಿಮ್ಮ ಶಾಲೆ ಹೇಳ್ಕೊಡ್ತು, ಇಂಪಾರ್ಟೆಂಟ್ ಅದು ಅಲ್ವಾ. ಹಂಗಾಗಿ ಅಲ್ಲಿದ್ದ ಟೀಚರು ಮಾಸ್ಟರ್ ಆಗಲಿ ನಮಗಂತೂ ತುಂಬ ಫೇವ್ರೇಟ್. ನೀವು ತುಂಟನಾ ಅಥವಾ ಸ್ಕೂಲಲ್ಲಿ ತುಂಬಾ ತುಂಟ ಅನ್ನೋದೆಲ್ಲ ತುಂಬಾ ಒಳ್ಳೆಯವನು ಈಕ್ವಲ್ ಸರ್. ಈ ಕೆಲವೊಂದು ಟೈಮಲ್ಲೆಲ್ಲ ನಮ್ದೇ ಜವಾಬ್ದಾರಿ. ಸ್ಕೂಲಲ್ಲಿ ಇದ್ದಾಗ ನಾವು ಓದ್ತಿರ್ಬೇಕಾದ್ರೆ ಈ ಸರಸ್ವತಿ ಪೂಜೆ ಅಂತ ಮಾಡೋರು, ಇಂಡಿಪೆಂಡೆನ್ಸ್ ಡೇ, ಹಾಗೆಲ್ಲ ನಮ್ದು ಜವಾಬ್ದಾರಿ ಇಂತಿಂತ ಮಾಡಬೇಕು ಅಂತ ಹೇಳೋರು. ಹಾಗೆಲ್ಲ ನಾವೇ ಜವಾಬ್ದಾರಿ ಹೊತ್ಕೊಂಡು ಮಾಡ್ತಿದ್ವಿ. ಈ ತರಲೆ ಆಟ ಆಡಿದ್ರೆ ಮಾಮೂಲಿ ಗೊತ್ತಲ್ಲ, ಸ್ಕೂಲಲ್ಲಿ ಮಕ್ಕಳೆಲ್ಲ ಹೊಡೆದಾಡೋದು, ರೇಗ್ಸೋದು, ಇವ್ರನ್ನ ಅದೆಲ್ಲ ತುಂಬಾ ಮಾಡಿದೀವಿ. ಮತ್ತೆ ಆಟ ಆಡೋದು. ನೀವು ಯಾವ್ದಾದ್ರು ಕ್ರೀಡೆ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಸರ್. ನನಗೆ ರನ್ನಿಂಗ್ ರೈಸು ತುಂಬಾ. ನಾನು ರನ್ನಿಂಗ್ ರೈಸು ಮತ್ತೆ ಈ ಖೋಖೋ, ರಿಲೇ ಎಲ್ಲ ತುಂಬಾ ಆಟ ಆಡ್ತಿದ್ವಿ. ಗುಂಡು ಎಸೆತ ಅದರಲ್ಲೆಲ್ಲ ತುಂಬಾ ಆಟ ಆಡಿದ್ದೀನಿ. ಮತ್ತೆ ಜಿಲ್ಲಾ ಮಟ್ಟಕ್ಕೆಲ್ಲ ಹೋಗಿದ್ದೀನಿ ರನ್ನಿಂಗ್ ರೈಸಲ್ಲಿ. ಜಿಲ್ಲಾ ಮಟ್ಟ ಕಂಟ್ಲು, ಮಂಡ್ಯ ಕಂಟ್ಲಿಗೆ ಹೋಗಿದ್ದೀನಿ. ನಮ್ಮ ಇಲ್ಲ ಆಡಿ ಇಲ್ಲಿಂದ ಶ್ರೀರಂಗಪಟ್ಟ ತಾಲೂಕು ಮಟ್ಟಕ್ಕೆ ಹೋಗಿ, ತಾಲೂಕಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಿ, ಜಿಲ್ಲಾ ಮಟ್ಟದಲ್ಲಿ ಸೋತ್ಬಿಟ್ಟೆ ರನ್ನಿಂಗ್ ರೈಸಲ್ಲಿ. ಅಲ್ಲೆಲ್ಲ ತುಂಬಾ ಫಾಸ್ಟ್ ಅಲ್ವಾ, ಹಂಗಾಗಿ ಜಿಲ್ಲಾ ಮಟ್ಟ ಕಂಟ್ಲು ಹೋಗಿದ್ದೀನಿ. ಹಾಗೆಲ್ಲ ತುಂಬಾ ಚೆನ್ನಾಗಿತ್ತು. ನಾವು ನಿಮ್ಗೆ ಓದೋದು ತುಂಬಾ ಆಸಕ್ತಿ ಇತ್ತು, ಮನೆ ಜವಾಬ್ದಾರಿ ನಿಮ್ನ ಓದೋದನ್ನ ಡಿಸ್ಕಂಟಿನ್ಯೂ ಮಾಡ್ಕೊಂಡು ಅಷ್ಟೇ. ಹಂಗಾಗಿ ಮನೇಲಿ ಅಪ್ಪ ಅಮ್ಮ ವಯಸ್ಸಾಗಿತ್ತಲ್ಲ, ಇವರೆಲ್ಲ ಜವಾಬ್ದಾರಿ ತಕ ಹೋದ್ರು. ಹಂಗಾಗಿ ಬೇಡ, ನಾನು ಕೆಲ್ಸಕ್ಕೆ ಹೋಗದ. ದುಡ್ಡು ಇಂಪಾರ್ಟೆಂಟ್ ಅಲ್ವಾ ಸರ್ ಕೆಲಸ ಜೀವನಕ್ಕೆ. ಅಂದ್ರೆ ನೀವು ವಿದ್ಯಾಭ್ಯಾಸ ಏನೇ ಇದ್ರು ಜೀವನ ನಡೆಸೋದಕ್ಕೆ ಅವತ್ತಿನ ಕಾಲಕ್ಕೆ ನಿಮ್ಗೆ ದುಡ್ಡು ಬೇಕಾಗಿತ್ತು ಗೊತ್ತಾಗಿ ನೀವು ಆ ಕಡೆ ಹೊರಟೋದ್ರಿ. ನಿಮ್ಮನ್ನ ಸಾಕಿ ಚೆನ್ನಾಗಿ ಓದಿಸಿದ್ರೆ ನೀವು ಇವತ್ತು ಒಂದ್ ಕೆಲಸದಲ್ಲಿ ಇರ್ತಿದೆ. ನನ್ಗೆ ಅದು ಇವಾಗ ಆಸೆ ನೋಡಿ, ಕೆಲಸದಲ್ಲಿ ಇದ್ರೆ ಲಕ್ಷಾಂತರ ರೂಪಾಯಿ ಸಂಬಳ ತಕೊಂಡ್ ನಿಮ್ದೇ ಜೀವನ ಮಾಡ್ಬೋದಿತ್ತು ಅಂತ. ಇವಾಗ ನೀವೆಲ್ಲ ಒಂದ್ ಕೆಲ್ಸಕ್ಕೆ ಸೇರ್ಕೊಬಿಟ್ಟಿದ್ರೆ ನೀವು ಅದೇ ಒಂದು ಸರ್ಕಾರಿ ಕೆಲಸದಲ್ಲಿ ಜಗದೀಶ್ ಅಂದ್ರೆ ಅಲ್ಲಿಗೆ ಸೀಮಿತ ಆಗ್ಬಿಡ್ತಿದ್ರಿ. ನೋಡಿ ಹಣೆ ಬರ ಹೆಂಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ವಾ. ಆ ದೇವ್ರು ನಿಮ್ಗೆ ಎಲ್ಲಾರ್ಗು ಗೊತ್ತಾಗೋ ಜಗದೀಶ್ ಆಗ್ಬೇಕು. ಜಗದೀಶ ಅಂತಂದ್ರೇನು, ದೊಡ್ಡ ಜಗದೀಶ, ಜಗಕ್ಕೆ ಈಶ ಅನ್ನೋ ತರ ನೀವು ಎಲ್ಲಾರ್ಗು ಗೊತ್ತಾಗ್ಲಿ ಅಂತ ಅವತ್ಗ ಕಷ್ಟ ಕೊಟ್ಟ ಅಂತ ನನಗೆ ಅದೆಲ್ಲ ಕಷ್ಟಪಟ್ಟಿರ್ತೀವಿ. ಇವತ್ತೊಂದು ನೆಮ್ಮದಿ ಸರ್, ಖುಷಿ, ಪರವಾಗಿಲ್ಲ, ಎಲ್ಲೋದ್ರು ನಮ್ಮನ್ನ ಗುರುತಿಸ್ತಾರೆ ಅನ್ನೋದು. ಹೆಂಗಿದೆ ಇವಾಗ ಚಿತ್ರರಂಗ ನಿಮ್ಗೆ? ಅಂದ್ರೆ ಇನ್ನೂ ಹೊಸ್ತಲ್ವಾ ಸರ್, ಇನ್ನೂ ಅದರಲ್ಲಿ ಮುಳುಗಿದ್ಮೇಲೆ ಗೊತ್ತಾಯ್ತು. ಈಗ ಪರವಾಗಿಲ್ಲ ಒಟ್ನಲ್ಲಿ. ಇವಾಗ ನೀವು ಲವ್ ಮಾಕ್ಟೇಲ್ 3 ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ರಿ, ಈಗ ಸೆಲೆಕ್ಟ್ ಆದ್ರಿ. ಈಗ ನಿಮಗೆ 8ನೇ ಕ್ಲಾಸ್ಗೆ ನೀವು ವಿದ್ಯಾಭ್ಯಾಸ ಕೂಡ ಬಿಟ್ಟಿದ್ರಿ. ಕನ್ನಡ ಎಲ್ಲ ನಿಮಗೆ ಚೆನ್ನಾಗೇ ಬರ್ತಿತ್ತು. ಬಟ್ ನೀವು ಈ ಡೈಲಾಗ್ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ ಕ್ಯಾಮ್ರಾ ಮುಂದೆ ಬಂದಾಗ ನಿಮಗೆ ಯಾವ ಥರ ಅನ್ನಿಸ್ತು? ಮೊದಲನೇ ಫೀಲಿಂಗ್ ಏನು ಅನಿಸ್ತು? ಆಮೇಲೆ ಇನ್ನೊಂದೇನು ಅಂದರೆ ನೀವು ಅಲ್ಲಿ ಮನೆ ಕೆಲಸ ಮಾಡ್ತಾಯಿದ್ರಿ. ಇದಕ್ಕಿದ್ದಂಗೆ ಕೃಷ್ಣ ಅವರು ಮುಂದೆಗಡೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ, ಮಿಲನ ನಾಗರಾಜ್ ಅವ್ರ ಮುಂದೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಆ ಸೆಟಪ್ಪು, ಈಗ ದೂರದಿಂದ ಶೂಟಿಂಗ್ ನೋಡೋದು ಬೇರೆ, ನೀವು ಅಲ್ಲಿ ಒಳಗಡೆ ನಾನೇ ಅಲ್ಲೊಬ್ಬ ನಟ ಆಗಿದ್ದೇನೆ ಅಂದಾಗ ಏನಂತ ಅನುಭವ ಆಯಿತು? ಅಲ್ಲಿಂದ ನೀವು ಹೇಳ್ಬೋದಾ? ಹೇಳ್ತೀನಿ ಸರ್. ಅದೇ ಬೆಂಗಳೂರು ಕರ್ಕೊಂಡೋದ್ರು. ಕೃಷ್ಣ ಸರ್ ಮನೇಲಿ ಪ್ರಾಕ್ಟೀಸ್ ನಡೀತಾ ಇತ್ತು. ಅಂದರೆ ನಾನೊಂದು 3 ತಿಂಗಳು ಅಲ್ಲೇ ಇದ್ದೆ. ಕೃಷ್ಣ ಸರ್ ಮನೇಲಿ ಊರಿಗೆ ಬಂದು ಹೋಗ್ತಿದ್ದೆ, ಹಬ್ಬ ಹುಣ್ಣಿಮೆ ಮತ್ತು ವಾರಕ್ಕೊಂದ್ಸರಿ ಮಗಳು ಎಲ್ಲ ನೋಡ್ಕೊಂಡು ಹೋಗ್ತಿದ್ದೆ. ಈ ಓದ್ಬೇಕಾದ್ರೆ 1-2 ದಿನ ಫ್ರೀ ಆಗಿದ್ದೆ. ಅದು ಹೋಗ್ದಿನ ಅಂತೂ ಫುಲ್ ಬೇಜಾರು. ಶೂಟಿಂಗ್ ಮಾಡೋದೇ ಬೇಡ ಕಣಪ್ಪ, ಲಾಲಲ್ಲಿ ಸದ್ಯಕ್ಕೆ ನನಗೆ ಬೇಡ. ಫೈನಲಾಗಿ ನಾನು ಅಲ್ಲಿ ಹೋದ್ಮೇಲೆ ಫುಲ್ ಅಳುನೇ ಬಂದ್ಬಿಡ್ತು. ಯಾಕಂದ್ರೆ ನನ್ನ ಮಗಳು, ನಮ್ಮ ತಾಯಿ ಎಲ್ಲರೂ ಬಿಟ್ಬಿಟ್ಟು ಹೊರಟೋಗಿ, ನಮ್ಮ ಊರು, ನನ್ನ ಫ್ರೆಂಡ್ಸ್ಗಳೆಲ್ಲರೂ. ಅದೇ ಫಸ್ಟ್ ಅನುಭವ. ಅಂದ್ರೆ ನಿಮ್ಗೆ ಊರು ತಾಯಿ ಸಿಕ್ಕಾಪಟ್ಟೆ ನಾನು ಈಗ ಯಾವುದೇ ಊರಿಗೆ ಶೂಟಿಂಗ್ ಹೋದ್ರೆ ಸಂಜೆ ತಂದು ಇಲ್ಲಿಗೆ ಬಿಟ್ಬಿಡ್ಬೇಕು ಅನ್ಸುತ್ತೆ ಈಗ್ಲೂ. ಹಂಗಾಗಿ ಬೆಂಗಳೂರಿಗೆ ಬರ್ಬೇಕಾದ್ರೆ ಬೇಜಾರಾಯ್ತದೆ ನನಗೆ. ಸಬರ್ಬಲ್ ಬಸ್ ಹತ್ಕೊಂಡ್ಲು ಅಳು, ಬೆಂಗಳೂರಿಗೆ ಹೋಯ್ತಾ ಇದೀರಿ, ಎಷ್ಟೊತ್ತಿಗೆ ಬಂದನು ಅಂತ. ಹಂಗಾಗಿ ನಮ್ಮೂರು ಮತ್ತೆ ನಮ್ಮ ಫ್ರೆಂಡು, ನಮ್ಮ ತಾಯಿ ಮಗಳೆಲ್ಲ ತುಂಬಾ ಒಡನಾಟ ಜಾಸ್ತಿ. ಹಂಗಾಗಿ ಏನಾಯ್ತು, ಅಲ್ಲಿಗೆ ಹೋದೆ. ಒಂದಿನ ಅಂತೂ ಫುಲ್ಲು ಬೇಜಾರೇ ಆಗೋಯ್ತು. ಆಮೇಲೆ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಕೊಂಡು 1 ದಿನ 2 ದಿನ ಟೈಮ್ ಪಾಸ್ ಮಾಡಿದೆ. 2 ದಿನ 3 ದಿನ ಆಯ್ತಲೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರು. ಅಂದರೆ ಏನೋ ಡೈಲಾಗ್ಗಳು ಬರ್ಕೊಳ್ಳೋದು, ಇದು ಗಟ್ಟಿ ಮಾಡ್ಕೊಳ್ಳೋದು, ಯಾವ ಥರ ಆ್ಯಕ್ಟಿಂಗ್ ಮಾಡಬೇಕು ಅಲ್ಲಿ ಹೇಳ್ಕೊಡ್ತಾಯಿದ್ರು. ಅದೇ ಕೃಷ್ಣ ಸರ್ ಮುಂದೆ ಮಾಡೋಕ್ಕೆ ನಾಚಿಕೆ ಆಯ್ತಿತ್ತು. ಆಮೇಲೆ ಕಂಟಿನ್ಯೂ ಮಾಡಲೇಬೇಕು. ಈಗ ಹೋಗಿದ್ದೀನಿ, ಅದು ಮಾಡಲೇಬೇಕು. ಏನಾದ್ರು ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಅರ್ಧಕ್ಕೆ ನಂಬಿಕೆ ಕರ್ಕೋಗವ್ರೆ. ಆಮೇಲೆ ಬಿಟ್ಬಿಟ್ಟು ಅಲ್ಲಿ ಕದ್ದು ಬರೋಕ್ಕೂ ಆಗಲ್ಲ, ದೊಡ್ಡ ಅಪಾರ್ಟ್ಮೆಂಟು, ಎಲ್ಲಿ ಈಚೆಗೆ ಬರೋಕೆ ಆಗೋದೇ ಇಲ್ಲ. ಹಂಗಾಗಿ ಇಲ್ಲ, ಬಂದಿದ್ದೀನಿ, ಏನಾದರೂ ಆಗಲಿ ಮಾಡೋದ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿದೆ. ಪ್ರಾಕ್ಟೀಸ್ ಎಲ್ಲ ಆಯಿತು. ಒಂದಿನ ಸ್ಟಾರ್ಟ್ ಆಯಿತು ಶೂಟಿಂಗು. ಏನು ಫುಲ್ ನನಗೆ ಭಯ. ಸರಿ ಆಯಿತು ಅಂದ್ಬಿಟ್ಟು ಮೈಸೂರು ಶೂಟಿಂಗ್ ಇತ್ತು. ಹೋದ್ವಿ ಮೈಸೂರಿಗೆ. ಅಲ್ಲಿ ಫುಲ್ ಈಗ ನಂದು ಶೂಟ್ ಬರಬೇಕು. ನನಗೆ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಫುಲ್ಲು ಹಾರ್ಟ್ ಬೀಟೇ ಜಾಸ್ತಿ ಆಗೋಯ್ತು.
ಹಾ ಅಲ್ಲಿಂದ ಕಳ್ಸ್ಬಿಟ್ರು ಊರಿಗೆ ಬಂದ್ಬಿಡ್ಬೇಕು ಅನ್ನೋ ಸ್ಟೇಜು. ಬಿಟ್ರೆ ಸಾಕಪ್ಪ, ಬಿಟ್ರೆ ಸಾಕು, ಪ್ರತೀಕ್ಷೆ ಹಂತದಲ್ಲೂ ಬಿಟ್ರೆ ಸಾಕು. ಬಿಟ್ರೆ ಸಾಕು ಭಯ. ಈಗ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡಕ್ಕೆ ಭಯ ಅಲ್ವಾ ಸರ್? ಫಸ್ಟ್ ನೋಡೋದೇ ಬೇರೆ, ಆಕ್ಟಿಂಗ್ ಮಾಡೋದೇ ಬೇರೆ, ಯಾಕೆ 100 ಜನ ಇರ್ತಾರೆ. ಹಾಗಾಗಿ ಸರಿ ಅಂದ್ಬಿಟ್ಟು ಅಲ್ಲಿ ಆಕ್ಟಿಂಗ್ ಮಾಡಿದೆ, ಧೈರ್ಯ ಮಾಡಿದೆ, ಪರವಾಗಿಲ್ಲ. ಒಂದು 80% 70% ಅಷ್ಟು ಆ್ಯಕ್ಟಿಂಗ್ ಮಾಡಿದೆ, ಪರವಾಗಿಲ್ಲ. ಹಂಗೆ ದಿನ ಕಳೀತಾ ಚೆನ್ನಾಗಿ ಆ್ಯಕ್ಟಿಂಗ್ ಆಯಿತು, ತುಂಬ ಖುಷಿನೇ ಆಯಿತು. ಲಾಸ್ಟ್ ಸೀನಲ್ಲಂತೂ ತುಂಬ ಕ್ಲೈಮ್ಯಾಕ್ಸಿನಲ್ಲಿ ದಿಲೀಪ್ ರಾಜ್ ಸರ್ ಜೊತೆ ಕೋರ್ಟ್ ಸೀನ್ ಇತ್ತು, ಅದಂತೂ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯ್ತು ಅದು. ನೋಡಿ ದಿಲೀಪ್ ರಾಜ್ ಅವ್ರ ಜೊತೆ ನೀವು ಆಕ್ಟಿಂಗ್ ಮಾಡಿದ್ದು ಅದೇ ಲಾಸ್ಟ್ ಸಿನಿಮಾ ಅಂತ ಅನ್ಸುತ್ತೆ. ನೋಡಿ ನೀವೇ ಅದೃಷ್ಟವಂತರು. ಅವರಿಂದ ನೀವು ಏನು ಕಲ್ತ್ರಿ ದಿಲೀಪ್ ರಾಜ್ ಅವರಿಂದ ಅಲ್ಲಿ ಸ್ಪಾಟ್ ಅಲ್ಲಿ? ಅವ್ರು ನಿಮ್ಗೆ ಯಾವ ಥರ ಎನ್ಕರೇಜ್ ಮಾಡ್ತಾ ಇದ್ರು? ತುಂಬ ಒಳ್ಳೆಯವರು ಸರ್ ಅವರು. ಹೇಳೋಕ್ಕಾಗಲ್ಲ, ಕೆಲವು ಒಳ್ಳೆಯವರು. ಈಗ ನಾನು ಒಳ್ಳೆಯವನು, ಅದು ನಾನು ಒಳ್ಳೆಯವನು ಅನ್ಕೋಬಾರ್ದು, 4 ಜನ ಒಳ್ಳೆಯವರು ಅನ್ಬೇಕು. ಹಂಗಾಗಿ ಅವ್ರನ್ನ ನಾವು ಒಳ್ಳೆಯವರು ಅಂತ ಹೇಳ್ತೀವಿಲ್ಲ, ಅಷ್ಟು ಒಳ್ಳೆಯವರು ಅವರು. ಏನೋ ಅವ್ರು ಇದ್ದಿದ್ರೆ ನಮಗೊಂದು ದಾರಿ ಆಗೋದೇನೋ ಇನ್ನೊಂದು ಸ್ವಲ್ಪ ಮುಂದಕ್ಕೆ. ನಿಮಗೆ ಅಲ್ಲಿ 2ನೇ ಗುರುಗಳಾಗಿ ಆಗಿದ್ರು. ನಾನು ಹೇಳ್ದೆ ಸರ್, ಈ ಥರ ಶೂಟಿಂಗ್ ಆದ್ಮೇಲೆ ನನಗೆ ಧಾರಾವಾಹಿ ಮಾಡ್ತೀನಿ, ಒಂದು ಅವಕಾಶ. ಸರಿ ಆಯಿತು ಜಗದೀಶ್ ಮಾಡಾರಂತ ನಂಬರ್ ಕೊಟ್ಟರು. ಎಷ್ಟು ಮಿಸ್ ಮಾಡ್ಕೋತೀರಾ ದಿಲೀಪ್ ರಾಜ್? ತುಂಬ ಮಿಸ್ ಮಾಡ್ಕೋತೀನಿ ಸರ್, ತುಂಬ ಅಲ್ವಾ? ಅವತ್ತು ಜೊತೆಲಿದ್ರು, ನಮ್ಮ ಜೊತೆ ಕೆಲಸ ಮಾಡಿದ್ರು. ತುಂಬ ಒಳ್ಳೆಯವರು, ತುಂಬ ಸೈಲೆಂಟು. ಅವ್ರ ಕೆಲಸ ಅಷ್ಟೇ, ಅವ್ರ ಕೆಲಸ ಆದಮೇಲೆ ಬೇರೆದಿಲ್ಲ, ಮಾತು ಅಷ್ಟು ಮುಗಿಸಿ ಹೋಗೋರು. ತುಂಬ ಒಳ್ಳೆಯವರು ಅಂದರೆ ತುಂಬ ಒಳ್ಳೆಯವರು, ಹೇಳೋಕ್ಕೆ ಆಗಲ್ಲ, ಅಷ್ಟು ಒಳ್ಳೆಯವರು. ಅವ್ರಿದ್ದರೆ ನಮ್ಮ ಜೀವನ ಇನ್ನೊಂಚೂರು ಈಗ ಇಷ್ಟು ಸ್ವಲ್ಪ ನಿಂತಿದೆ, ಇನ್ನೊಂದು ಸ್ವಲ್ಪ ನಡೀತಿರೋದೇನೋ ಚೆನ್ನಾಗಿ ಅನ್ನೋದೊಂದು ಅಷ್ಟೇ. ಅಂದರೆ ಈಗೂ ನೀವು ಒಂದು ಸ್ವಲ್ಪ ಕಷ್ಟದಲ್ಲಿದ್ದೀರಾ ಅಂತ? ಈಗೂ ಸ್ವಲ್ಪ ಕಷ್ಟದಲ್ಲಿದ್ದೀನಿ. ಅವ್ರು ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಏನೋ ಹೆಲ್ಪ್ ಆಗೋದೇನೋ ತುಂಬ. ಅವ್ರಿದ್ದಿದ್ರೆ ಕೈ ಹಿಡಿದು ನಡೆಸಿರೋರು, ಏನಾದರೂ ಒಂದು ಅವಕಾಶಗಳು ಕೊಟ್ಟು ನನಗೊಂದು ಸ್ವಲ್ಪ ಮುಂದಕ್ಕೆ ಕರ್ಕೊ ಹೋಗಾರೇನೋ ಅನ್ನೋದೊಂದು ನಂಬಿಕೆ ಅಷ್ಟೇ. ಅಷ್ಟು ನಿಮ್ಗೆ ಒಡನಾಟ ಚೆನ್ನಾಗಿತ್ತು ಅವ್ರ ಜೊತೆ. ಎಷ್ಟು ದಿನ ಶೂಟಿಂಗ್ ಅಲ್ಲಿ ಜೊತೆಲಿದ್ರಿ? 1 ವಾರ ಇತ್ತು ಸರ್, ಕೋರ್ಟ್ ಸೀನ್ ಇತ್ತಲ್ಲ. 1 ವಾರದಲ್ಲಿ ತುಂಬ, ಅಂದ್ರೆ ನಾವು ದಿನ ಬರೋರಲ್ಲ, ಅವ್ರನ್ನ ನೋಡಿದ್ರೆ ಗೊತ್ತಾಯ್ತದೆ ಅವ್ರು ಎಷ್ಟು ಒಳ್ಳೆಯವರು ಅಂತ. ನಿಮಗೆ ಹೋಗ್ತಾ ಇಲ್ಲಿ ಏನು ಎಲ್ಲರ ಜೊತೆ ಕಲಿತು ಈಸಿ ಆಗೋಯ್ತು ಶೂಟಿಂಗ್ ಈಸಿ ಆಗೋಯ್ತು. ಕೊನೆ ಕೋರ್ಟ್ ಸೀನ್ ಅಂತೂ ಫುಲ್ ಈಸಿ, ಒಂದೇ ಟೇಕು. ಆಗ ನಿಮ್ಗೆ ಅಲ್ಲಿ ಚಪ್ಪಾಳೆ ಗಿಪ್ಪಾಳೆ ಹೊಡೆದ್ರ? ಕೋರ್ಟಲ್ಲಿ ಖುಷಿ ಆಗ್ಬಿಟ್ಟು ಒಂದೇ ಟೇಕು ಫುಲ್ ಖುಷಿ ಆಗ್ಬಿಟ್ರಲ್ಲ. ಅಂದ್ರೆ ನಂದು ದೊಡ್ಡ ಡೈಲಾಗ್ ಇತ್ತು. ಕೃಷ್ಣ ಸರ್ ಹೇಳಿದ್ರು, ಅಲ್ಲಿ 100 ಜನ ಇರ್ತಾರೆ ಜೂನಿಯರ್ ಆರ್ಟಿಸ್ಟ್, ಅವ್ರ ಮುಂದೆ ಆಕ್ಟಿಂಗ್ ಮಾಡಕ್ಕೆ ಭಯ ಪಟ್ಗತಿ ಅಂತ. ಏನಾದ್ರು ಆಗ್ಲಿ ಅವ್ರು ಹೇಳಿದ್ರು ನನ್ಗೆ, ಭಯ ಆಯ್ತದೆ ನಿನ್ಗೆ, ಅದ್ ಹೆಂಗ್ ಮಾಡಿ ಅಂತ. 1 ವಾರ ಮುಂಚಿತವಾಗಿ ಪ್ರಾಕ್ಟೀಸ್ ಮಾಡ್ಸಿದ್ರು ನನ್ಗೆ. ನಾನು ಏನಾದ್ರು ಆಗ್ಲಿ ದಿಲೀಪ್ ರಾಜ್ ಸರ್ ನೋಡಿದ್ನಲ್ಲ, ಪಾಠ ಅಂತ ಮಾಡಿದ್ರು. ಈಗ ನಿಮ್ ದಿಲೀಪ್ ರಾಜ್ ಸರ್ ಒಂಥರ ರೋಲ್ ಮಾಡೆಲ್ ತರ ಕಾಣಿಸ್ತಾ, ಅವ್ರವ್ರೆ ನನ್ ಧೈರ್ಯ ಐತೆ ಅಂತ ಅನ್ಬಿಟ್ಟು ಫುಲ್ಲು ಗಟ್ ಮಾಡ್ದೆ. ಅವ್ರು ಡೈಲಾಗ್ ಮರ್ತೇ ಬಿಟ್ಟವ್ರೆ ದಿಲೀಪ್ ರಾಜ್ ಸರ್. ನನಗೆ ಫುಲ್ ಖುಷಿ. ಅಂದ್ರೆ ಏನು ಖುಷಿ ಅಂದ್ರೆ ಪರವಾಗಿಲ್ಲ, ನಾನು ಗಟ್ಟಿ ಮಾಡ್ಕೊಂಡಿದ್ದಷ್ಟು ಹೇಳದ್ನಲ್ಲ ಅಂತ. ಹಂಗಾಗಿ ಒಂದೇ ಟೇಕ್ ಆಯ್ತು, ತುಂಬಾ ಚೆನ್ನಾಗಾಯ್ತು. ಕೂಡ್ಸಿನ ನಂತರ ಎಲ್ಲ ಚಪ್ಪಾಳೆ ಹೊಡೆದು ಫುಲ್ ಖುಷಿ ಆಗ್ಬಿಟ್ರು. ನೋಡಿ ಆ ಸಿನಿಮಾನು ನಿಮ್ಗೆ ದೊಡ್ಡ ಮಟ್ಟಿಗೆ ಹೆಸರು ತಗೊಂಬಂದು ಕೊಟ್ಬಿಡ್ತು. ನೀವು ಕೃಷ್ಣ ಸರ್ಗಾಗ್ಲಿ, ಮಿಲನ ಸರ್ ಮೇಡಮ್ಗಾಗ್ಲಿ ಒಂದು ಥ್ಯಾಂಕ್ಸ್ಫುಲ್ ಆಗಂತೂ ತುಂಬಾ ಧನ್ಯವಾದಗಳು ಅವ್ರಿಗೆ, ಅಲ್ವಾ? ಮತ್ತೆ ಅಲ್ಲಿಂದ ಮುಗೀತು. ಇವಾಗ ಮತ್ತೆ ಹೆಂಗ್ ನಡೀತಾ ಇದೆ ಈಗ ಸರ್? ಅದಾದ್ಮೇಲೆ ಒಂದು CR ಪ್ರೊಡಕ್ಷನ್ ಇಂದ ಚೇತನ್ ಅಂತ ಅವರು ನಾನು ಒಂದ್ಸರಿ ಫೋನ್ ಮಾಡಿ ಹೇಳಿದ್ರು, ಈ ಥರ ಒಂದು ದೇವಿ ಅನ್ನೋ ಮೂವಿ ಇದೆ, ಅದರಲ್ಲಿ ಹೀರೋ ಫ್ರೆಂಡ್ ಆಗಿ ಮಾಡ್ತೀರಾ ಅಂತ. ಸರಿ ಆಯಿತು ಅಂತ ಅವ್ರು ಊರಿಗೆ ಬಂದಿದ್ರು. ಪಾಪ ಮಂಡ್ಯದವ್ರಂತೆ, ಬೆಂಗಳೂರಿಂದ ಊರಿಗೆ ಬಂದು ಮಾತಾಡಿ ಹೇಳಿದ್ರು, CR ಪ್ರೊಡಕ್ಷನ್ ಇಂದ ಒಂದು ದೇವಿ ಅನ್ನೋ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಹೀರೋ ಫ್ರೆಂಡ್ ಆಗಿ. ಶೂಟಿಂಗ್ ನಡೀತೈತೆ, ಶಿವಮೊಗ್ಗದಲ್ಲಿ ನಡೀತು, ಮತ್ತೆ ಈಗ ಆಲ್ರೆಡಿ ಅದು ಶೂಟಿಂಗ್ ನಡೀತೈತೆ ಆಗ್ಲೇ ಆಕ್ಚುಲಿ. ಹಂಗಾಗಿ ಪರವಾಗಿಲ್ಲ, ಈಗ ಎಲ್ಲ ನಡೀತಾ ಇದೆ. ಈಗ ಸ್ವಲ್ಪ ಸ್ಟಾಪ್ ಆಗಿದೆ. ಅದ್ ಬಿಟ್ಟು ಬೇರೆ ಪ್ರಾಜೆಕ್ಟ್ಗಳು ಯಾವ್ದು ನಡೀತಾ ಇದೆ, ಅಥವಾ ಈಗ ಮತ್ತೆ ಏನಾದ್ರು ಡೌನ್ ಆಗಿದ್ಯಾ? ಡೌನೇ ಅಲ್ವಾ ಸರ್, ನೋಡೋದ ಮುಂದೆ ಇದೊಂದು ಸಿನಿಮಾ ಆದ್ಮೇಲೆ ಏನಾಯ್ತದೆ ಅಂತ. ಇವಾಗ ಅಲ್ಲಿ ಸ್ನೇಹಿತನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅದ್ರ ಜೀವನ ಹಿಂಗೆ ನಡೀತೈತೆ. ನೋಡೋದ ಇದೊಂದು ವರ್ಷ 7 ಬೀಳು ನೋಡ್ಕೊಳ್ಳೋದ, ಜನವರಿ ಗಂಟ, ಡಿಸೆಂಬರ್ ಗಂಟ, ಆಮೇಲೆ ನಮ್ಮ ಜೀವನ ಅದೆಲ್ಲ ಸ್ಟಾಪ್ ಮಾಡಿ ನಮ್ಮ ಜೀವನಕ್ಕೆ ಬಂದ್ಬಿಡೋದ ಅಂತ ಪ್ಲಾನ್ ಮಾಡಿದ್ದೀನಿ. ಏನ್ ಮತ್ತೆ ಅಂದ್ರೆ ಏನಾದ್ರು ಕಾಫಿ ಟೀ ಒಂದು ಹೋಟ್ಲ್ ಸ್ಟಾಲ್ ಮಾಡ್ಕೊಳ್ಳೋದು. ಅಥವಾ ನಿಮ್ಮನ್ನ ಇವತ್ತು ಕರೋನಾದಲ್ಲಿ ಜನತೆ ನಿಮ್ಮನ್ನ ಆಕ್ಟರ್ ಆಗಿ ಸ್ವೀಕಾರ ಮಾಡ್ಬಿಟ್ಟಿದ್ದಾರೆ. ಈಗ ಹಾಸ್ಯ ನಟ ಅಂತನೋ ಅಥವಾ ನೀವು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತನೋ ನಿಮ್ಮನ್ನ ಆಲ್ರೆಡಿ ಗುರುತಿಸ್ತಿದ್ದಾರೆ ಅಂತ ಅಂದ್ರೆ ನೀವು ಮತ್ತೆ ಟೀ ಹೋಟ್ಲು ಮಾಡ್ಬೇಕು ಅನ್ನೋ ಯಾಕೆ? ನೀವು ಹೇಳಿದ್ರಿ ಗುರುತಿಸಿರ್ತಕ್ಕಂಥ ಅವಕಾಶಗಳು ಸಿಕ್ಬೇಕು, ಕೆಲಸ ಸಿಕ್ಬೇಕು. ಕೆಲಸನೇ ಇಲ್ಲ ಅಂದ್ರೆ ಜೀವನ ಮಾಡೋದು ಹೆಂಗೆ? ಹಂಗಾದ್ರೆ ಇವತ್ತು ಇಂಡಸ್ಟ್ರಿನಲ್ಲಿ ಕೆಲಸಗಳು ಕಡಿಮೆ ಅಲ್ವಾ? ಆದ್ರಿಂದ ನೋಡೋಣ ಜನವರಿ ಗಂಟೆ ಏನಾದ್ರು 7 ಬೀಳು ಗೊತ್ತಾಯ್ತದೆ ಅಲ್ವಾ, ಒಳ್ಳೇದು ಕೆಟ್ಟದ್ದು. ಹಂಗಾಗಿ ಜನವರಿ ಗಂಟೆ ನೋಡ್ಕೊಂಡು ಡಿಸೆಂಬರ್ ಎಂಡ್ ಮಾಡಿ ಜನವರಿಂದ ಒಂದು ಕಾಫಿ ಟೀ ಹೋಟ್ಲು ಅಥವಾ ನಿಮ್ದೆ ಒಂದು 2 ಹೊಸ ಮಾಡ್ಕೊಂಡು ಊರಲ್ಲಿ ನಿಮ್ಗೆ ದೊಡ್ಡದು ಆರಾಮಾಗಿ ಊರಲ್ಲಿ ಇರ್ಬೇಕು, ಫೈನಲ್ ಆಗಿ ಊರಿಗೆ ಬಂದ್ಬಿಡ್ಬೇಕು ಅಂತಾನೆ ಆಸೆ ಪಡ್ತೀರಾ ಅಂತ? ಊರಲ್ಲಿ ಅಂದ್ರೆ ಕೆಲಸ ಇದ್ರೆ ಕೆಲಸ ಮಾಡದ. ಈಗ ಕೆಲಸನೇ ಇಲ್ದಿದಾಗ ಅಲ್ಲಿ ಏನ್ ಮಾಡೋದು ಸರ್ ಬೆಂಗಳೂರಲ್ಲಿ?
ಇಲ್ಲೂ ಒಂದು ಜೀವನ ಮಾಡ್ಕೊಂಡು ಇಲ್ಲೇ ಜೀವನ ಮಾಡ್ಬೇಕು. ಈಗ ಕೆಲಸ ಬೇಕು, ಹೌದು ಕೆಲಸ ಏನಕ್ಕೆ ಬೇಕು? ದುಡ್ಡು ಏನಕ್ಕೆ? ಜೀವನಕ್ಕೆ. ಈಗ ಅದ್ರಲ್ಲಿ ಇಲ್ಲ ಅಂದಾಗ ಏನು ಮಾಡೋದು? ಸಾಲ ಮಾಡೋಕ್ಕಾಗ್ತದ? ಹಂಗಾಗಿ ಊರಲ್ಲಿ ಕೆಲಸ, ಒಂದು ಕಾಫಿ ಟೀ ಹೋಟ್ಲು ಮಾಡೋದು ಫೈನಲಿಗೆ. ಆದರೆ ಇದು 2 ವರ್ಷ ತನಕ ನಿಮ್ದಾಗೆ ಮೇಯಿಸ್ಕೊಂಡು ಊರಲ್ಲೇ ಇರ್ತೀವಿ, ನಮಗೆ ಬೇಕಾದವ್ರು ಕಣ್ಣೆದುರುಗಡೆ ಇರ್ತೀವಿ, ಆರಾಮಾಗಿರ್ಬೋದಲ್ವಾ? ಅಂದ್ರೆ ನಿಮ್ಗೆ ಊರು ಅಂದ್ರೆ ತುಂಬಾ ಆಸೆ. ನಮಗಂತೂ ಊರು ಅಂದ್ರೆ ಈ ಪ್ರಾಣ ಊರಲ್ಲೇ ಹೊರಟೋಗ್ಲಿ, ಬೇರೆ ಎಲ್ಲೂ ಹೋಗೋದು ಬೇಡ ಅನ್ನೋದು ನನ್ನ ಆಸೆ. ಇಲ್ಲಿ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಸರ್ ನನಗೆ ಊರಿಗೆ, ಮತ್ತೆ ನಮ್ಮೂರವ್ರಿಗೆ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಮನೆ ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿ. ಮತ್ತೆ ವ್ಯವಸಾಯದ ಬಗ್ಗೆ ನೀವು ವ್ಯವಸಾಯ ಮಾಡ್ಲಿಲ್ವಾ, ಅಥವಾ ನೀವು ಡೈರೆಕ್ಟ್ ಶಾಲೆ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಿದ್ದೇ ಆಗೋಯ್ತು? ವ್ಯವಸಾಯ ಜಮೀನು ಆ ಥರ ಏನಾದ್ರು ಚಿಕ್ಕದ್ರಲ್ಲಿ ಮಾಡ್ತಿದ್ವಿ ಸರ್. ಈಗೆಲ್ಲ ವ್ಯವಸಾಯಕ್ಕೆ ಹೋಗಲ್ಲ ಬಿಡಿ, ಈಗ ಆಗೋದಿಲ್ಲ. ಜಮೀನ್ ಇದೆಯಾ? ಜಮೀನ್ ಐತೆ ಇಲ್ಲಿ ಮನೆ ಹತ್ರ, ಇದು ಹೊಲ ಇದೆಲ್ಲ ಆಗೆಲ್ಲ. ಇಲ್ಲಿ ನಮ್ಮ ತಂದೆ ಕಾಳು ಕಡ್ಡಿ ಹಾಕ್ತಿದ್ರು, ತರಕಾರಿ ಎಲ್ಲ ಬೆಳೆಯೋರು, ಮತ್ತೆ ಗದ್ದೆಲೆಲ್ಲ ಭತ್ತ ಅದೆಲ್ಲ ಹಾಕೋರು. ನಾವು ಯಾವಾಗಲೂ ಒಂದೊಂದಿನ ಹೋಗೋವಿ ಗದ್ದೆಗೆ, ಕೆಲಸ ಇದ್ರೆ ಕೆಲಸ ಮಾಡೋದು, ಗಿಡಕ್ಕೆ ನೀರು ಉಯ್ಯೋದು, ಬೀನಿಸು, ಹಸಿಮೆಣ್ಸಿಕಾಯಿ ಏನೇನೋ ನೆಡೋರು ನಮ್ಮ ಅಣ್ಣ. ಆಗೆಲ್ಲ ನೀರು ಉಯ್ಯಕ್ಕೆ ಹೋಯ್ತಿದ್ವಿ. ಈಗಿನವ್ರು ಏನು ಮಾಡಲ್ಲ ಬಿಡಿ, ನಾವೆಲ್ಲ ಅದೆಲ್ಲ ಮಾಡಿದ್ದೀವಿ ಆಗೆಲ್ಲ. ಅದೆಲ್ಲ ಮುಗಿಸ್ಕೊಂಡು ಈಗ ಜಗದೀಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬಿಸಿ ಆಗ್ಬೇಕು ಅನ್ಕೊಂಡಿರೋ ನಟ, ಇನ್ನು ಬಿಸಿ ಆಗಿಲ್ಲ. ನೋಡೋದು ಇನ್ನೂ ಬಿಸಿ ಆಗ್ಬೇಕು, ಇನ್ನೂ ಬಿಸಿ ಆಗ್ಬೇಕು, ಒಳ್ಳೊಳ್ಳೆ ಸಿನಿಮಾ ಕೆಲಸಗಳು ಬೇಕು, ಅಷ್ಟೇ ಕೆಲಸಗಳು ಬೇಕು. ನೀವು ನಟರಾಗೆ 100% ಆಗಿ ಇರಬೇಕು ಅಂತಾನು ಮನ್ಸಲ್ಲಿ ಇದೆ ಸರ್. ಅದು ಕೆಲಸ ಬಂದ್ರೆ ಅದು ಮಾಡದ, ನಟರಾಗೆ ಮಾಡದ. ಕೆಲಸ ಇಲ್ಲ ಅಂದಾಗ ಒಬ್ಬ ರೈತರಾಗಿ, ಒಬ್ಬ ಯಾವುದೋ ಒಂದು ಹೋಟ್ಲು, ಕಾಫಿ ಟೀ ಹೋಟ್ಲು, ಯಾವುದೋ ಒಂದು ಕೆಲಸ ಮಾಡೋದ ಅಷ್ಟೇ. ಕೆಲಸ ಬಂದ್ರೆ ಯಾವ್ದಾದ್ರೆ ಏನು ಕೆಲಸ ಬೇಕು ಅಷ್ಟೇ ಜೀವನಕ್ಕೆ ಕೆಲಸ ಬೇಕು. ಈಗ ಅಲ್ಲಿ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸನೇ ಸಿಗ್ಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ಮಾಡಬೇಕು. ಅಲ್ಲಿ ಯಾವ ಕೆಲಸನಾದ್ರೂ ಸಣ್ಣ ಪುಟ್ಟ ಕೆಲಸ ಆಗಲಿ, ನಾವು ಕೆಲಸ ಮಾಡ್ಬೇಕಷ್ಟೇ ಜೀವನದಲ್ಲಿ. ಇವಾಗ ಲವ್ ಮಾಕ್ಟೇಲ್ 3 ಆದ್ಮೇಲೆ ನಿಮ್ಮನ್ನ ಹುಡುಕೊಂಬಂದ್ರು, ಚೇತನ್ ಅವ್ರು ಹುಡುಕೊಂಬಂದ್ರು. ಆ ಥರ ನಿಮ್ಗೆ ಬೇರೆ ಅನುಭವಗಳು ಇದೆಯಾ, ಅಥವಾ ನೀವೇನಾದ್ರೂ ಬೇರೆಯವ್ರನ್ನ ಕೇಳಿದ್ರಾ? ಈಗ ಆಕ್ಟಿಂಗು ನನಗೆ ಬೇಕು ಅಂತ ನೀವು ಯಾರನ್ನ ಕೇಳಿದ್ರ? ಯಾರು ಕೇಳಕ್ ಹೋಗಿಲ್ಲ? ಯಾರನ್ನೂ ಕೇಳಿಲ್ಲ ಅಲ್ವಾ? ನೀವು ನಾನು ನೋಡಿ ನನಗನ್ನಿಸ್ತು ನೀವು ಯಾರನ್ನೂ ಕೇಳಿಲ್ಲ. ಈ ಸುದೀಪ್ ಸರ್ನ ಒಂದ್ಸರಿ ಕೇಳಬೇಕು ಅನ್ನಿಸ್ತು. ಒಬ್ರು ಮೆಸೇಜ್ ಮಾಡಿದೆ, ಹಿಂಗೆ ಸುದೀಪ್ ಸರ್ನ ಮೀಟ್ ಮಾಡಿಸಿ ಅವ್ರ ಜೊತೆ ಒಂದು ಯಾವ್ದಾದ್ರು ಒಂದು ಮಾಡಿದೆ. ಯಾಕಂದ್ರೆ ನಮ್ಮೂರಲ್ಲೆಲ್ಲ ಕೇಳ್ತಿದ್ರು ಅವ್ರ ಜೊತೆ ಒಂದು ಆಕ್ಟಿಂಗ್ ಮಾಡು ಅಂತ, ಈ ಹುಡುಗರೆಲ್ಲ. ಹಾಗಾಗಿ ಸರಿ ಒಂದ್ಸರಿ ಕೇಳೋದಕ್ಕೇನೋ ಅಲ್ವಾ, ಒಂದು ಚಿಕ್ಕದು ಇದ್ರೆ ಮಾಡೋದ, ಒಂದು 2 ನಿಮಿಷದ್ದು ಅಂದ್ಬಿಟ್ಟು ಕೇಳದ ಅನ್ಕೊಂಡೆ. ಅಷ್ಟೊತ್ತಿಗೆ ನಾನು ಹೋಗ್ಲೇ ಇಲ್ಲ ಬೆಂಗಳೂರಿಗೆ, ಮತ್ತೆ ಅವ್ರನ್ನ ಮೀಟ್ ಮಾಡೋಕ್ಕೂ ಆಗಲಿಲ್ಲ. ಮೀಟ್ ಮಾಡುವಂಥ ಅವಕಾಶ ಬಂದರೆ ಖಂಡಿತ ಅವ್ರನ್ನ ಕೇಳ್ತೀನಿ, ಸರ್ ನಿಮ್ಮ ಜೊತೆ ಒಂದು ಸೀನ್ ಕೊಡಿ ನನಗೆ ದಯವಿಟ್ಟು ಅಂತ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ಗಳು ಅವ್ರು ತುಂಬಾ ಆಸೆ, ಅಭಿಮಾನಿಗಳಿಗೋಸ್ಕರ ಮಾಡದ ಸರ್ ಜೊತೆ ಅಂತ. ಅವ್ರ ಅಭಿಮಾನ ನಿಮ್ಮ ಮೇಲೆ ಇಟ್ಟಿರೋ ಅಭಿಮಾನ ಎರಡು ಬ್ಲೆಂಡ್ ಆಗಿ ನಿಮ್ಮನ್ನ ತೆರೆ ಮೇಲೆ ನೋಡ್ಬೇಕು ಅಂತ ನಿಮ್ ಸ್ನೇಹಿತರು ಕಾಯ್ತಾ ಇದ್ದಾರೆ. ಆ ಆಸೆನ ಪೂರೈಸಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಐತೆ, ನೋಡದ ಅವ್ರು ಕೊಟ್ರೆ. ಮತ್ತೆ ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ, ಮದುವೆ ಯಾವಾಗ ಆಯ್ತು, ಹೆಂಗಾಯ್ತು ಸರ್? ಮದುವೆ ಎಲ್ಲ ತುಂಬಾ ಸಿಂಪಲ್ ಬಿಡಿ, ಕೋವಿಡ್ ಅಲ್ಲಿ ಆಗಿದ್ದು. ಸಿಂಪಲ್ ಮದುವೆ, ಕೋವಿಡ್ ಟೈಮಲ್ಲೇ ಆಗಿದ್ದು. ತುಂಬಾ ಎಮರ್ಜೆನ್ಸಿ ಇತ್ತು ಮದುವೆ. ಅಂದ್ರೆ ನಮ್ಮ ಭಾವನ್ಗೆ ಹುಷಾರಿಲ್ಲ, ನಮ್ಮ ಹೆಂಡತಿ ಇದ್ರಲ್ಲ ಅವ್ರ ಅಪ್ಪನ್ಗೆ. ಹಂಗಾಗಿ ಅವ್ರು ತುಂಬಾ ಅಕ್ಕನ ಮಗಳೇ, ಹಂಗಾಗಿ ಅವ್ರಿಗೆ ತುಂಬಾ ಸೀರಿಯಸ್ ಆಗಿರೋದ್ರಿಂದ ಬೇಗ ಮದುವೆ ಆಯಿತು. ಮದುವೆಗೆ ಯಾರಿಗೂ ಹೇಳಿಲ್ಲ, ನಮ್ಮ ಫ್ಯಾಮಿಲಿ ಒಂದು 5-6 ಸೀಟ್ ಹೋಗಿ ಮದುವೆ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಮದುವೆ ಆದ್ಮೇಲೆ ಎಲ್ಲ ಚೆನ್ನಾಗಿತ್ತು, ಜೀವನ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಊರಲ್ಲಿದ್ದಾರೆ ಎಲ್ಲ. ಅಮ್ಮನಿಗೆ ಹುಷಾರಿಲ್ವಲ್ಲ, ಮನೆಯವ್ರಿಗೂ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಎಲ್ಲರೂ ಊರಲ್ಲಿದ್ದಾರೆ. ಸದ್ಯಕ್ಕೆ ನಾನೊಬ್ಬ. ಈ ಸಣ್ಣ ಪುಟ್ಟ ಶೂಟಿಂಗ್ ಇದ್ರೆ ಬೆಂಗಳೂರಿಗೆ ಓಡಾಡ್ಬೇಕಲ್ಲ, ಇಲ್ಲಿ ಹಿಂಸೆ ಐತೆ ಅಂದ್ಬಿಟ್ಟು ಎಲ್ಲರೂ ಊರಲ್ಲಿದ್ದಾರೆ. ಮಗಳು ಊರಲ್ಲೇ ಇದ್ದಾರೆ? ಮಗಳು ಊರಲ್ಲೇ ಇದ್ದಾರೆ. ಇನ್ನೇನು ಸ್ಕೂಲಿಗೆ ಸೇರಿಸ್ಬೇಕು? ಅಂಗನವಾಡಿಗೆ ಹೋಯ್ತಿದ್ದಾಳೆ ಈಗ, ಬರೋ ವರ್ಷ ಸ್ಕೂಲ್ಗೆ ಹಾಕದ ಅಂತ. ಏನ್ ಇಲ್ಲೇ ಸೇರಿಸ್ತೀರಾ ಅಥವಾ ಇದೇ ಊರಲ್ಲೇ ಸೇರಿಸ್ತೀರಾ? ಇದೇ ಊರಲ್ಲಿ ಅಂದ್ರೆ ಇಲ್ಲಿ ಈ ಊರಲ್ಲಿ ಇದೇ ಊರಲ್ಲಿ ಏನು ಕಳ್ಸಲ್ಲ ಅಂತ ನನ್ ಮನ್ಸು ಹೇಳ್ದಾಗ ಎಲ್ಗೂ ಕಳ್ಸಲ್ಲ. ಸ್ಕೂಲ್ ಒಂದು ಇದೆ, ಅದು ಪ್ರೈವೇಟ್ ಸ್ಕೂಲು, ಅಲ್ಲಿಗೆ ಸೇರಿಸ್ಬೇಕು ಬರೋ ಸರಿಯಿಂದ. ನೋಡೋದು ಎಲ್ಲಿಗೆ ಅಂತ. ಶಿವರಾಜ್ ಕುಮಾರ್ಗೆ ಹೆಣ್ಣು ಕೇಳ್ಕೊ ಬರ್ತಾರೆ ನೋಡಿ, ಗೌಡ್ರೆ ಆ ಸೀನು. ಮತ್ತೆ BC ಪಾಟೀಲ್ ಅವರು ಒಂದು ಬಂದೂಕ ಹಿಡ್ಕೊಂಡು ನಿಂತಿರ್ತಾರೆ ನೋಡಿ, ಕಾಲ್ ಮಡಿಕೊಂಡು ಫುಲ್ ಭಯ, ಎಲ್ಲಿ ಪೊಲೀಸ್ ಬಂದ್ಬಿಟ್ಟರು ಅಂತ. ಜಟಕ ಕುದುರೆ ಹತ್ತಿ ಪೇಟೆಗೆ ಹೋಗುಮ ಅನ್ನೋ ಹಾಡು ಮಾಲಾಶ್ರೀ ಅವ್ರದ್ದು, ಎಲ್ಲರೂ ನೋಡಿರ್ತೀರಾ. ನೋಡಿ, ಅದೇ ಅವರು ಕುದುರೆಯಿಂದ ಬರ್ತಕ್ಕಂಥ ಬಂಗ್ಲೆ ಇಲ್ಲಿ ಹಿಂದೆಗಡೆ ಇರ್ತಕ್ಕಂಥ. ಬೆಳಿಗ್ಗೆ 5 ಗಂಟೆಗೆ ಹೋದ್ವಿ ಇಲ್ಲಿಂದ, 5 ಗಂಟೆ 4:15ಗೆ. 5 ಗಂಟೆಗೆಲ್ಲ ತಾಲಿ ಕಟ್ಕೊಂಡು 6 ಗಂಟೆಗೆಲ್ಲ ಮನೆಗೆ ಬರೋ ಟೈಮಲ್ಲಿ ಏನಾಯ್ತು, ಅರ್ಧ ದಾರಿಲಿ ಪೆಟ್ರೋಲ್ ತೀರೋಗೋದೆ ಕಾರ್ದು. ಫುಲ್ ಭಯ ನಮಗೆ.